ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ನಗರದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವತಿಯಿಂದ ನಮ್ಮ ನಡೆ ಜಾಗೃತಿ ಕಡೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದ್ದು, ನಗರದ ಡಿವೈಎಸ್ಪಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಂಜಿತ್ ಕುಮಾರ್ ಭಂಡಾರು ಅವರಿಗೆ ಅದ್ದೂರಿ ಸನ್ಮಾನದಿಂದ ಬರಮಾಡಿಕೊಂಡರು. ನಮ್ಮ ನಡೆ ಜಾಗೃತಿ ಕಡೆ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೊಲೀಸ್ ಸಿಬ್ಬಂದಿಗಳು, ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಆನಂದ್ ರವರು, ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಾಘವೇಂದ್ರ ಖಾಂಡಿಕೆ ಹಾಗೂ ಎಲ್ಲ ಸಿಬ್ಬಂದಿಗಳಿಂದ ಸಮಾಜದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಕಾನೂನು ಬಾಹಿರ ಕೃತ್ಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು, ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಎಚ್ಚರಿಸಿ ಜಾಗೃತಿ ಮೂಡಿಸಿದ್ದು ಹೀಗೆ. ಅಷ್ಟನ್ನ ಶೋ ಮಾಡಿದ್ರು. ಹಾಂ ಸರ್. ಜಾಕೆಟು, ಆಮೇಲೆ ಹ್ಯಾಂಡ್ ಗ್ಲೌಸು, ಆಮೇಲೆ ಬ್ಯಾಟನ್ನು, ಗಾಡಿ ಕ್ಯಾಮ್ರಾ, ಫೋನು, ಡಿವೈಸರ್, ಆಮೇಲೆ ಡಿ ಮಿಷಿನ್ಸು, ಆಮೇಲೆ ಸ್ಪೀಡ್ ಬ್ಯಾನರ್ ಗನ್ನು, ಪ್ರತಿಯೊಂದು ಕೂಡ ಶೋ ಮಾಡಿದ್ರು. ANPR ಕ್ಯಾಮ್ರಾ, ಆಮೇಲೆ ನಂಬರ್ ಪ್ಲೇಟು ಇದನ್ನು ಮಾಡೋಂಥ ಕ್ಯಾಮ್ರಾ, ಆಟೋಮೆಟಿಕ್ ಕವರ್ ಮಾಡ್ತಕ್ಕಂಥ ಕ್ಯಾಮ್ರಾ. ಅಲ್ಲಿ ಇದಿದೆ, ಓವರ್ ಸ್ಪೀಡ್ ರಾಡರ್ ಗನ್. ಹೈವೇಯಲ್ಲಿ ಓವರ್ ಸ್ಪೀಡ್ ರಾಡರ್ ಆಟೋಮೆಟಿಕ್ ಆಗಿ ಅದು ವಿತ್ ಲ್ಯಾಟಿಟ್ಯೂಡ್ ಬರುತ್ತೆ, ಫೋಟೋ ಬರುತ್ತೆ ಗಾಡಿ. ಸರ್, ತಮ್ಮ ಹೆಸರು ಸರ್? ಸರ್, ಬಸವರಾಜ್ ಅಂತ AC. ಸ್ವಾಮಿ ಸರ್, ಇವತ್ತೇನು SP ಸಾಹೇಬರು ಇದು ಹಿಂದಿನ ವರ್ಷ ಜಿಲ್ಲಾ ಕೇಂದ್ರದಲ್ಲಿ ನಾವು ಇದನ್ನು ಮಾಡಿದ್ವಿ ಸರ್. ಅಲ್ಲಿ ಮಾಡಿದ ಮೇಲೆ ಚೆನ್ನಾಗಿ ಸಕ್ಸಸ್ ಆಗಿ ಜನರಿಗೆ ಒಳ್ಳೆ ಅವೇರ್ನೆಸ್ ಆಯಿತು. ಹಾಗಾಗಿ ಈ ವರ್ಷ SP ಸಾಹೇಬರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಾಡಿದರೆ ಇನ್ನೂ ಕೂಡ ಒಳ್ಳೆ ಎಫೆಕ್ಟಿವ್ ಆಗಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ 3 ದಿನಕ್ಕೆ ಇದರಲ್ಲಿ ಶೋ ಮಾಡಿ ಎಲ್ಲರಿಗೂ ಕೂಡ ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಅವೇರ್ನೆಸ್ ಬಗ್ಗೆ, ವುಮೆನ್ ಮಹಿಳಾ ಬಗ್ಗೆ ಮತ್ತು ಸೈಬರ್ ವೆಪನ್ಸ್ಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ನಾನಿಂದ ಕಂಪ್ಲೇಂಟ್ ಆಗಿದ್ದು, ನಿಮಗೆ ಈ ಥರ ಕೆಲಸ ಆಗ್ತೀನಿ ಅಂತೇಳಿ ನಿಮಿಷ ನಂಬಿಸ್ಬೇಕು. ನಿಮ್ಮಿಂದ ಅಮೌಂಟ್ ಕೇಳಿದಾಗ ಅವ್ರು ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಈಗ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅಮೌಂಟ್ ಕೊಡ್ತೀವಿ, ಅಮೌಂಟ್ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡೋದು ಬರ್ತದೆ. ನಿಮ್ಮಿಂದ ಮಾಡಿರೋ ಎಲ್ಲ ಫ್ರಾಡ್ ಅಮೌಂಟನ್ನು ಆ ಅಕೌಂಟ್ಗೆ ಹಾಕ್ತಾರೆ. ಅಮೌಂಟ್ಗೆ ಹಾಕ್ಸಿದ್ರೆ ನಿಮಗೆ ಗೊತ್ತಿರೋಲ್ಲ, ಕಟ್ಟೆಗಾರ ಆಗ್ಬಿಡ್ತಾರೆ. ಅಂಥ ಸಿಚುವೇಶನ್ ಇದೆ. ನಾವೇನೇ ಕೇಸ್ ಮಾಡಿದರೆ, ಹಣ ಕಳ್ಕೊಂಡಿರೋದು ಏನಾದ್ರು ಕೇಸ್ ಮಾಡಿದರೆ ನಿಮ್ಮನ್ನೇ ಅರೆಸ್ಟ್ ಮಾಡಲ್ಲ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅಕೌಂಟ್ ಹಾಕ್ಸ್ಕೊಂಡು 5,000 ರೂಪಾಯಿ ನೀವು ಕೇಸ್ ಬೇಕಾಗಿತ್ತು. ಎಲ್ಲ ವಿಚಾರ ತಿಳ್ಕೊಂಡು ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಭಂಡಾರರವರು ಕಾನೂನು ಬಾಹಿರ ಯಾವ ಚಟುವಟಿಕೆಗಳು ನಡೆದರೂ ಕೂಡ ಅಪರಾಧಗಳನ್ನು ತಡೆಗಟ್ಟುವ ಸಾಮರ್ಥ್ಯ ನಮ್ಮಲ್ಲಿದೆ ಎಂದು ದುಷ್ಟರಿಗೆ ಸಂದೇಶ ಸಾರಿಸುತ್ತಾ ಜಾಗೃತಿ ಕಾರ್ಯಕ್ರಮ ಮೂಡಿಸಿದ್ದು ಹೀಗೆ.
ನಮ್ಮ ನಡೆ ಜಾಗೃತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಈ ದಿವಸ ಹಿರಿಯೂರು ಉಪವಿಭಾಗದ ವತಿಯಿಂದ ಸಾರ್ವಜನಿಕರಲ್ಲಿ ಸೈಬರ್ ಕ್ರೈಮ್, ಮಾದಕ ವಸ್ತುಗಳ ದುಷ್ಪರಿಣಾಮಗಳು, ಸಂಚಾರ ಸುರಕ್ಷತೆ, ಬಾಲ್ಯ ವಿವಾಹ, ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಾಗೃತಿಯ ಕಾರ್ಯಕ್ರಮವನ್ನು ನಾವು ಈ ದಿವಸ ಹಮ್ಮಿಕೊಂಡಿದ್ದೀವಿ. ಹಾಗೆ ಪೊಲೀಸ್ ಇಲಾಖೆಯ ಆಯುಧಗಳು ಮತ್ತೆ ಶ್ವಾನತರದ ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಎಸ್ ಪಿ ಸಾಹೇಬರಾದ ಶ್ರೀಯುತ ರಂಜಿತ್ ಕುಮಾರ್ ಬಂಡಾರು ಐಕೆ ಸಾಹೇಬರು ವಹಿಸಿಕೊಂಡಿದ್ದಾರೆ. ಅವರಿಗೆ ಗುಡ್ಡಪ್ಪನವರು ಹೂವನ್ನು ಕೊಡುವ ಮೂಲಕ ಸ್ವಾಗತ ಕೊಡಬೇಕು ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಶ್ರೀಯುತ ಉಮೇಶ್ ಈಶ್ವರ್ ನಾಯ್ಕ್ ಡಿವೈಎಸ್ಪಿ ಸೆನ್ ಸಾಹೇಬ್ ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ಪುಷ್ಪಗುಚ್ಛವನ್ನು ಕೊಡೋದ್ರ ಮುಖಾಂತರ ಸ್ವಾಗತವನ್ನು ಕೊಡಬೇಕು ಅಂತ ಹೇಳಿ ಅನ್ಕೋಬಹುದು. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಶ್ರೀ ಟಿ ಎಂ ಶಿವಕುಮಾರ್ ಸರ್ ಅವರು ಉಪಾಧ್ಯಕ್ಷರು ಹಿರಿಯೂರು ಕೂಡ ಹಾಜರಿದ್ದಾರೆ. ಅವರು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಿರಿಯೂರು ನಗರಸಭೆಯ ಕಮಿಷನರ್ ಆದ ಶ್ರೀಯುತ ವಾಸಿಂ ಸರ್ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಹಾಜರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯೂರಿನ ನಾಗರಿಕರು, ರೈತ ಸಂಘದ ಮುಖಂಡರು ಹಾಗೆ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಬಂದಿದ್ದೀರಿ. ನಮ್ಮೆಲ್ಲ ಪೊಲೀಸ್ ಇಲಾಖೆಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕಿನ ಪತ್ರಕರ್ತ ಮಿತ್ರರು ಕೂಡ ಹಾಜರಿದ್ದಾರೆ. ಅವರು ಕೂಡ ಈ ಒಂದು ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸರ್ ನೇಮ್ ಸರ್ ಕ್ರೈಮ್ ಡಾಗ್ ಕಳ್ಳತನ ಮತ್ತು ಅಪರಾಧ ಪತ್ತೆಯಲ್ಲಿ ಈ ಡಾಗ್ನ ಯೂಸ್ ಮಾಡ್ತೀವಿ. ಆ ಡಾಗ್ ಅಜ್ಞಾನ ಬಾಂಬ್ ಕಂಡುಹಿಡಿಯಲಿಕ್ಕೆ ಭದ್ರತೆ ಇದ್ದಾಗ ಆ ಡಾಗ್ನ ಯೂಸ್ ಮಾಡ್ತೀವಿ. ಈ ಡಾಗು ಕ್ರೈಮು ಅಪರಾಧಗಳೇನ ನಡೆದಾಗ ಕಳ್ಳತನ ಮರ್ಡರ್ ಅಂತವಾದಾಗ ಈ ಡಾಗ್ನ ಯೂಸ್ ಸರ್ ನೇಮ್ ನೇಮ್ ಲಿಯೋ ರಗ್ನನ್ ಸರ್ ತಮ್ಮ ಹೆಸರು ಸರ್? ಚೇತನ್ ಕುಮಾರ್ ಸರ್. ಪ್ರಾಪರ್ಟಿ ಏನಾದ್ರು ಹೋಗಿರ್ಬೋದು, ಏನಾದ್ರು ಸೈಬರ್ ಕ್ರೈಮ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಇದು ಯಾವುದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಆಗಿ ಕಲಿಯುವಂಥದ್ದಲ್ಲ. ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಟ್ರಾಫಿಕ್ ಆಕ್ಸಿಡೆಂಟ್, ಆಮೇಲೆ ನಾನು ಹೆಲ್ಮೆಟ್ ಹಾಕೋದಿಲ್ಲ ಅಂದ್ರೆ ಆಗಲ್ಲ. ಮತ್ತೆ ನೀವು ಈಗ ನಾಟಿ ನೀವು ಬರ್ತಿರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಸಮಟೈಮ್ಸ್. ಸೊ ಇದನ್ನು ಪ್ರಿವೆಂಟ್ ಮಾಡೋದೇ ತುಂಬಾ ಒಳ್ಳೆಯದು. ಯು ಶುಡ್ ಆಲ್ವೇಸ್ ಪ್ರಿವೆಂಟ್ ದಿಸ್ ಕೈಂಡ್ ಆಫ್ ಥಿಂಗ್ಸ್, ಆಲ್ ದಿಸ್ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್. ನೀವೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮ ಲೈಫ್ನಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕ್ರೈಮ್ನ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಮತ್ತು ನಿಮಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 2-3 ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ತಗೊಂಡಿದ್ದೀವಿ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಆಕ್ಟ್ಸ್ ಅಂಡ್ ಲಾಸ್ ಏನಿದೆ, ಯಾವ ರೀತಿ ಸ್ಟ್ರಿಂಜೆಂಟ್ ಆಕ್ಟ್ಸ್ ಇದೆ ಅದರ ಬಗ್ಗೆ. ನೆಕ್ಸ್ಟ್ ಟ್ರಾಫಿಕ್ ನಿಯಮಗಳು, ಟ್ರಾಫಿಕ್ ಸೇಫ್ಟಿ ಬಗ್ಗೆ. ನೆಕ್ಸ್ಟ್ ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ. ಮತ್ತು NDPS ನಾರ್ಕೋಟಿಕ್ಸ್, ಗಾಂಜಾ ಇಂಥ ಮಾದಕ ವಸ್ತುಗಳಿಂದ ಯಾವ ರೀತಿ ದುಷ್ಪರಿಣಾಮಗಳಿರುತ್ತೆ, ಅದರಿಂದ ನಮ್ಮ ಲೈಫ್ ಯಾವ ರೀತಿ ಹಾಳಾಗುತ್ತೆ, ಈ ಒಂದು 4-5 ವಿಷಯಗಳ ಬಗ್ಗೆ ನಾವಿಲ್ಲಿ ಅವೇರ್ನೆಸ್ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ DR ಅವರು ಒಂದು ನಿಮಗೆ ಇಂಟ್ರೆಸ್ಟ್ಗೋಸ್ಕರ
ಟು ಸ್ಯಾಟಿಸ್ಫೈ ಎಂಥೂಸಿಯಾಸಮ್ ವೆಪನ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತಾರೆ. ಸೊ ದಟ್ ಇಸ್ ಟು ಅಟ್ರಾಕ್ಟ್ ಯು, ಆಲ್ಸೋ ಅಟ್ರಾಕ್ಟ್ ಯು ಟುವರ್ಡ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಎಲ್ಲ ಹುಡುಗರಿಗೆ ಒಂದು ವೆಪನ್ ಅಂದರೆ ಪೊಲೀಸ್ ಯೂನಿಫಾರ್ಮ್ ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕಾಗಿ ನಾವು ವೆಪನ್ಸ್ ಅನ್ನು ಮತ್ತು ನಮ್ಮ ಸೇಫ್ಟಿ ಯಾವ ರೀತಿ ನಾವು ಇನ್ಶೂರ್ ಮಾಡ್ತೀವಿ ಅನ್ನೋ ವಿಷಯಗಳ ಬಗ್ಗೆ ಅದು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ವಿ. ಇದನ್ನು ಸ್ವಲ್ಪ ಪಡಿಸ್ಬೇಕಂತ ನಾನು ವಿನಂತಿ ಮಾಡುತ್ತೇನೆ. ಸೊ ಗೋ ಬೈ ಟಾಪಿಕ್ ಬೈ ಟಾಪಿಕ್, ನಾವು ಇಲ್ಲಿ ಮುಖ್ಯವಾಗಿ ನಿಮಗೆ ಅರಿವು ಮೂಡಿಸುವಂಥದ್ದು ಪೋಕ್ಸೋ ಕಾಯ್ದೆ ಬಗ್ಗೆ. ಪೋಕ್ಸೋ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅಫೆನ್ಸಸ್ ಅಗೇನ್ಸ್ಟ್ ಚಿಲ್ಡ್ರನ್. ಇದರಲ್ಲಿ 18 ಇಯರ್ಸ್ಗಿಂತ ಕಡಿಮೆ ವಯಸ್ಸಿನಲ್ಲಿ ಇರುವಂಥ ಯುವಕರ ಮೇಲೆ ಏನಾದರೂ ಸೆಕ್ಷುವಲ್ ಅಫೆನ್ಸಸ್ ಆದರೆ ಯಾವ ರೀತಿ ಪನಿಷ್ಮೆಂಟ್ಸ್ ಇರುತ್ತೆ ಅನ್ನೋದು ಈ ಆಕ್ಟ್. ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ 18 ಇಯರ್ಸ್ ಒಳಗಡೆ ಇರುವಂತ ಹುಡುಗಿ ಆಗಲಿ ಹುಡುಗ ಆಗಲಿ ಅವ್ರ ಇಚ್ಛೆ ಮೇರೆಗೂ ಏನಾದ್ರು ಮಾಡಿದ್ರು ಕೂಡ ಯಾರು ಅವ್ರ ಜೊತೆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಮಾಡ್ತಾರೆ ಅವರು ಶಿಕ್ಷಾರ್ಹರಾಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮೇ ಬಿ ಒಬ್ಬ ಹುಡುಗ 20 ಇಯರ್ಸ್ ಇರ್ಬೋದು, ಅವ್ರಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇರ್ಬೋದು 17 ಇಯರ್ಸ್. ಟೀನೇಜ್ ಯುವಕರು ಅವರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ತಿಳ್ಕೊಂಡು ಟೆಂಪಲ್ಗೆ ಹೋಗಿ ಮದುವೆ ಮಾಡಿಕೊಂಡು ನಾವು ಮದುವೆ ಮಾಡ್ಕೊಂಡ್ವಿ ಅಂತ ತಿಳ್ಕೊಂಡು ಫಿಸಿಕಲ್ ರಿಲೇಶನ್ಶಿಪ್ಗೆ ಒಂದು ಅವ್ರಿಗೆ ನಾವು ಪ್ರೆಗ್ನೆನ್ಸಿ ಆದರೆ ಆ 20 ಇಯರ್ ಹುಡುಗ ಯಾರಿದ್ದಾರೆ ವಿಲ್ ಬಿಕಮ್ ಅಕ್ಯೂಸ್ಡ್. ತುಂಬ ಸ್ಟ್ರಿಕ್ಟ್ ಪನಿಷ್ಮೆಂಟ್ಸ್ ಇರುತ್ತೆ. 10 ಇಯರ್ಸ್ ಜೈಲು, ಅಷ್ಟು ದೊಡ್ಡ ಪನಿಷ್ಮೆಂಟ್ ಇರುತ್ತೆ. ನಾನು ಒಂದು ಜೈಲ್ ವಿಸಿಟ್ ಮಾಡಿದಾಗ ತುಂಬ ಜನ ಹುಡುಗರಿದ್ದಾರೆ ಅಲ್ಲಿ, ಎಲ್ಲ 19 ಇಯರ್ 20 ಇಯರ್. ಅವರೆಲ್ಲ ಕೂಡ ಅವರ ಪೇರೆಂಟ್ಸ್ ಒತ್ತಡ ಮೇರೆಗೆ ಒಂದು 17 ಇಯರ್ ಓಲ್ಡ್ ಹುಡುಗಿನ 18 ಇಯರ್ ಓಲ್ಡ್ ಹುಡುಗಿನ ಮದುವೆ ಮಾಡಿಕೊಂಡಿದ್ದಾರೆ. ಆಮೇಲೆ ಅವರಿಗೆ ಯಾವಾಗ ಪ್ರೆಗ್ನೆನ್ಸಿ ಆಗುತ್ತೆ ಹಾಸ್ಪಿಟಲ್ ಬರ್ತಾರೆ, ದೆನ್ ಇಟ್ ಕಮ್ಸ್ ಟು ದ ನಾಲೆಡ್ಜ್ ಆಫ್ ಪೊಲೀಸ್. ಆವಾಗ ಅವರ ಮೇಲೆ ಕೇಸ್ ಆಗುತ್ತೆ, ಪೋಕ್ಸೋ ಕೇಸಸ್. ಸೊ ಇದರ ಬಗ್ಗೆ ನೀವೆಲ್ಲ ತುಂಬ ಎಚ್ಚರಿಕೆ ಆಗಿರಬೇಕು. ಚೈಲ್ಡ್ ಮ್ಯಾರೇಜ್ ಆಗಲಿ ಪೋಕ್ಸೋ ಆಗಲಿ ಟು ಅಟ್ರಾಕ್ಟ್ ವೆರಿ ಸಿವಿಯರ್ ಪನಿಷ್ಮೆಂಟ್ಸ್. ಸೊ ಬಿ ಕೇರ್ಫುಲ್, ಆಯ್ತಾ? ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್ ಟ್ರಾಫಿಕ್ ಬಗ್ಗೆ ನೀವು ನೋಡ್ತಾ ಇದ್ರಿ. ನಾನು ಒಂದು ಡಾಟಾ ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಿಂಗಳಿಗೆ ಒಂದು 30ರಿಂದ 40 ಫೈಟಲ್ ಆಕ್ಸಿಡೆಂಟ್ಸ್ ಆಗುತ್ತೆ. ಅಂದರೆ ಎವ್ರಿ ಮಂತ್ ಒಂದು 40 ಜನ ನಮ್ಮ ಚಿತ್ರದುರ್ಗ ರೋಡ್ಸ್ಗಳಲ್ಲಿ ಸತ್ತೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಆಕ್ಸಿಡೆಂಟ್ಸ್. ಮೋಸ್ಟ್ ಆಫ್ ದ ಕೇಸಸ್ ನೆಗ್ಲಿಜೆನ್ಸ್, ಹೆಲ್ಮೆಟ್ ಹಾಕಲ್ಲ, ಸೀಟ್ ಬೆಲ್ಟ್ ಹಾಕಲ್ಲ, ತುಂಬ ಓವರ್ ಸ್ಪೀಡ್ ಆಗಿ ಹೋಗ್ತಾರೆ, ಟ್ರಾಫಿಕ್ ಸಿಗ್ನಲ್ಸ್ ಫಾಲೋ ಮಾಡಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್. ಸೊ ನೀವೆಲ್ಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅರಿವು ಇದ್ರೆ, ನಿಮಗೆ ನಿಮ್ಮ ಸೇಫ್ಟಿ ಬಗ್ಗೆ ನಿಮಗೆ ಒಂದು ಕಾಳಜಿ ಇದ್ರೆ ಇದರೆಲ್ಲ ಕಡಿಮೆ ಮಾಡಬಹುದು. ಆಲ್ಮೋಸ್ಟ್ 90% ಆಫ್ ದ ಆಕ್ಸಿಡೆಂಟ್ಸ್ ಆರ್ ಇಂಡಿಯನ್ ರೋಡ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದರಲ್ಲಿ ರೀಸನ್ ಸಿಂಪಲ್ ಇರುತ್ತೆ. ತುಂಬ ಓವರ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ ರೆಕ್ಲೆಸ್ ಆಗಿ ಡ್ರೈವಿಂಗ್ ಮಾಡ್ತಾರೆ, ಮೊಬೈಲ್ ಫೋನ್ ಇಟ್ಕೊಂಡು ಬೈಕಲ್ಲಿ ಓಡಾಡ್ತಾ ಇರ್ತಾರೆ, ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ಒಂದೇ ಗಾಡಿಯಲ್ಲಿ 10 ಜನ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ನಾರ್ಮಲ್ ಈ ಗೂಡ್ಸ್ ಗಾಡಿಗಳಿರುತ್ತೆ, ಅದರಲ್ಲಿ ಒಂದು ಪ್ಯಾಸೆಂಜರ್ ಗಾಡಿ ತರ ಮಾಡಿಕೊಂಡು 30 ಜನ 40 ಜನ ಹೋಗ್ತಾ ಇರ್ತಾರೆ. ಸೊ ದೀಸ್ ಆರ್ ಆಲ್ ಅಗೇನ್ಸ್ಟ್ ಟ್ರಾಫಿಕ್ ಸೇಫ್ಟಿ ನಾರ್ಮ್ಸ್. ಸೊ ಇದನ್ನ ಆಸ್ ಸ್ಟೂಡೆಂಟ್ಸ್ ನೀವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಪೇರೆಂಟ್ಸ್ ಕೂಡ ಅದು ನೀವು ಮುಗಿಸ್ಬೇಕು. ನೀವು ಹೇಳೋದು ವಾಟ್ ಎವರ್ ಯು ಲರ್ನ್ ಹಿಯರ್, ಬೀಯಿಂಗ್ ಎಜುಕೇಟೆಡ್ ಸ್ಟೂಡೆಂಟ್ಸ್, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿಮ್ಮ ಅಕ್ಕಪಕ್ಕ ಮನೆಯವರಿಗಾಗಲಿ ನಿಮ್ಮ ಪೇರೆಂಟ್ಸ್ಗಾಗಲಿ ನೀವು ತಿಳಿಸ್ಬೇಕು. ಸೈಬರ್ ಕ್ರೈಮ್ ಬಗ್ಗೆ ಆಗಲಿ, ಟ್ರಾಫಿಕ್ ಸೇಫ್ಟಿ ಬಗ್ಗೆ ಆಗಲಿ ಒಂದು ಬುಕ್ಲೆಟ್ ನಾವು ಕೊಡ್ತಾ ಇದ್ದೀವಿ. ಇಟ್ ಇಸ್ ವೆರಿ ಯೂಸ್ಫುಲ್. ಯು ಕೀಪ್ ಇಟ್ ಆಸ್ ರೆಫರೆನ್ಸ್. ಲೈಫ್ ಲಾಂಗ್ ಇಟ್ ಈಸ್ ಯೂಸ್ಫುಲ್. ಎಲ್ಲ ಥರ ಕ್ರೈಮ್ಗಳ ಬಗ್ಗೆ ಯಾವ ರೀತಿ ನಮ್ಮನ್ನು ನಾವು ಕಾಪಾಡ್ಕೋಬೋದು ಅನ್ನುವಂಥ ವಿಚಾರಗಳಿದೆ. ಯು ಪ್ಲೀಸ್ ಯೂಸ್ ಇಟ್. ಓಕೆ.